ಹಾಯ್ ಸ್ಟೂಡೆಂಟ್ಸ್, ಡಿಜಿಟಲ್ 4G ಸೊಲ್ಯೂಷನ್ ಅಲ್ಲಿ 4G ಸೊಲ್ಯೂಷನ್ ಸ್ವಲ್ಪ ಮಿಸ್ಟೇಕ್ ಆಗಿದೆ. ಸೊ 4G ಸೊಲ್ಯೂಷನ್ ಅಲ್ಲಿ ಹೈರಿಂಗ್ ಆಗ್ತದೆ. MIS ಅಸೋಸಿಯೇಟ್ ಅಂತೇಳಿ ಪೋಸ್ಟ್ಗೆ ಹೈರಿಂಗ್ ಮಾಡ್ತಿದ್ದಾರೆ. ಒಂದು ಒಳ್ಳೆ ಅಪರ್ಚುನಿಟಿ, ತುಂಬಾ ಪೋಸ್ಟ್ ಕಾಲ್ ಮಾಡಿದ್ದಾರೆ. ಸೊ ಅದರಿಂದ ಎಂಡ್ ತನಕ ನೋಡಿ ಯಾವ ತರ ಇಂಟರ್ವ್ಯೂ ಇರುತ್ತೆ, ಯಾವ ತರ ಕ್ಲಿಯರ್ ಮಾಡ್ಕೋಬೇಕು ಪ್ರತಿಯೊಂದು ಹೇಳಿದೀನಿ. ಅಂಡ್ ಯಾವ ತರ ಅಪ್ಲೈ ಮಾಡಬೇಕು ಅನ್ನೋದು ಕೂಡ ತೋರಿಸಿದೀನಿ. ಸೊ ಎಂಡ್ ತನಕ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಯಾರು ಅಪ್ಲೈ ಮಾಡ್ತೀರಾ ಅವ್ರಿಗೆ ಆಲ್ ದಿ ಬೆಸ್ಟ್ ಹೇಳ್ತಾ ಸೊ ಸ್ಟಾರ್ಟ್ ಮಾಡೋಣ. ಸೊ ಟೋಟಲ್ ಪೋಸ್ಟ್ ಬಂದು ಎಷ್ಟಂತ ಯಾವುದೇ ಕಂಪ್ನಿನೂ ಹೇಳಲ್ಲ, ಮಿನಿಮಮ್ 50 to 30 ಪೋಸ್ಟ್ ಇದ್ದೇ ಇರ್ತವೆ. ಅಪ್ಲೈ ಮಾಡಿ ಬಂದ್ಬಿಟ್ಟು ಆನ್ಲೈನ್ ಇರುತ್ತೆ. ಯಾವ ಥರ ಅಪ್ಲೈ ಮಾಡಬೇಕು ಅನ್ನೋದು ಕೂಡ ತೋರಿಸ್ತೀನಿ ಎಂಡ್ ತನಕ ನೋಡಿ. ಆ್ಯಂಡ್ ಲಾಸ್ಟ್ ಡೇಟ್ ಬಂದ್ಬಿಟ್ಟು 1st December 2025. ಇನ್ನೂ ಟೈಮ್ ಇದೆ, 7 to 8 days ಟೈಮ್ ಇದೆ. ಆದಷ್ಟು ಬೇಗ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಬೆಂಗಳೂರಲ್ಲಿ ಜಾಬ್ ಇರೋದು, ಡೋಂಟ್ ವರಿ. ಹೌ ಕ್ಯಾನ್ ಅಪ್ಲೈ ಅಂದರೆ ಎನಿ ಮೇಲ್ ಆ್ಯಂಡ್ ಫೀಮೇಲ್ ವಿತ್ ಎನಿ ಡಿಗ್ರಿ, ಹೌದಾ. ಸೊ ನೆಕ್ಸ್ಟ್ ಸ್ಯಾಲ್ರಿ ಬಂದ್ಬಿಟ್ಟು 4 lakh to 6 LP ಇರುತ್ತೆ, ಬೆಂಗಳೂರಲ್ಲೇ ಇರುತ್ತೆ. ಆಮೇಲೆ ನೀವು ಫ್ರೆಶರ್ಸ್ ಆಗಿದ್ರೆ 4 to 4.5 lakh LP ಇರುತ್ತೆ, ಬೆಂಗಳೂರಲ್ಲೇ ಇರುತ್ತೆ. ಎಕ್ಸ್ಪೀರಿಯನ್ಸ್ ಬೇಕಾಗಿಲ್ಲ ಫ್ರೆಶರ್ಸ್ಗೆ, ಹೌದಾ. ಸೊ ನಿಮಗೆ ಎಜುಕೇಶನ್ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು ಎನಿ ಡಿಗ್ರಿ ಆರ್ PG ಇದ್ರೂ ನಡೆಯುತ್ತೆ. PG ಮಾಡ್ಕೊಂಡು ಹೋದ್ರೂ ನಡೆಯುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಸೆಲೆಕ್ಷನ್ ಪ್ರೊಸೆಸ್ ಬಂದ್ಬಿಟ್ಟು ಫಸ್ಟ್ ರೌಂಡ್ ಇರುತ್ತೆ ಆನ್ಲೈನ್ ಅಸೆಸ್ಮೆಂಟ್, ಹೌದಾ. ಸೊ ಆಪ್ಟಿಟ್ಯೂಡ್, ಲಾಜಿಕಲ್, ವರ್ಬಲ್, ನ್ಯೂಮರಿಕಲ್ ಕ್ವಶನ್ಸ್ ಕೇಳೋ ಚಾನ್ಸಸ್ ಇರ್ತದೆ. ಸೆಕೆಂಡ್ ರೌಂಡ್ ಬಂದ್ಬಿಟ್ಟು ಕ್ವಶನ್ಸ್ ಬೇಸ್ಡ್ ಆನ್ ದಿ ಜಾಬ್ ರೋಲ್, ಹೌದಾ. ನಿಮ್ಮ ಜಾಬ್ ರೋಲ್ ಮೇಲೆ ಏನೇನು ಕ್ವಶನ್ಸ್ ಇರ್ತಾವೆ ಅದನ್ನ ಕೇಳೋ ಚಾನ್ಸಸ್ ಇರ್ತದೆ. ಸೊ ಆಪ್ಟಿಟ್ಯೂಡ್, ಲಾಜಿಕಲ್, ವರ್ಬಲ್, ನ್ಯೂಮರಿಕಲ್ ಅಂತ ಬಂದರೆ ಇದ್ರ ಫುಲ್ ಪ್ರಾಬ್ಲಮ್ಸ್ ನಾನು ಆಲ್ರೆಡಿ ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ನೀವು ನಂದು ಶಾರ್ಟ್ಸ್ ವಿಡಿಯೋಸ್ ನೋಡಿದ್ರೆ ಗೊತ್ತಾಗುತ್ತೆ, ಹೌದಾ. ಯೂಟ್ಯೂಬ್ ಶಾರ್ಟ್ಸಲ್ಲಿ ಅಥವಾ ಇನ್ಸ್ಟಾಗ್ರಾಮ್ ಶಾರ್ಟ್ಸ್ ವಿಡಿಯೋಸಲ್ಲಿ 100% ನಿಮಗೆ ಇದ್ರ ಪ್ರಾಬ್ಲಮ್ಸ್ನ ತುಂಬ ಸಾಲ್ವ್ ಮಾಡಿದ್ದೀನಿ. ಒಂದು 300-400 ವಿಡಿಯೋಸ್ ಇದಾವೆ, ಹೌದಾ, ಪ್ರಾಬ್ಲಮ್ಸ್ ಮೇಲೆ. ಸೊ ನೀವು ಬೇಕಾದ್ರೆ ಡೈಲಿ ಒಂದು 3 to 4 ವಿಡಿಯೋಸ್ ವಾಚ್ ಮಾಡ್ಕೊಂಡು ಕಲ್ತ್ಕೊಳ್ಳಿ, ಹೌದಾ. ಸೊ ನೆಕ್ಸ್ಟ್ ಥರ್ಡ್ ರೌಂಡಲ್ಲಿ HR ಇಂಟರ್ವ್ಯೂ ಇರುತ್ತೆ. ಅಲ್ಲಿ ನಿಮ್ಮ ಸ್ಯಾಲ್ರಿ ಆ್ಯಂಡ್ ಆಫರ್ ಡಿಸ್ಕಷನ್ ಆಗುತ್ತೆ, ಆಫರ್ ಲೆಟರ್. ಸೊ ರೆಸ್ಪಾನ್ಸಿಬಿಲಿಟೀಸ್ ಬಂದ್ಬಿಟ್ಟು accurately enter and update data into the company's database and systems, ಹೌದಾ. ಸೊ ನೀವು ಏನು ಕಲಿಬೇಕಪ್ಪ ಅಂದರೆ ನೀವು ಅವ್ರು ಕೊಟ್ಟಿರೋಂಥ ಡೇಟಾನ ಕಂಪ್ನಿ ಸಿಸ್ಟಮ್ ಒಳಗಡೆ ನೀಟಾಗಿ ಎಂಟ್ರಿ ಮಾಡಬೇಕು, ಯಾವುದೋ ಫೇಕ್ ಅಂತ ಎಂಟ್ರಿ ಮಾಡೋಂಗಿಲ್ಲ. ಆಮೇಲೆ ಮೇಂಟೈನ್ ಡೇಟಾ ಇಂಟಿಗ್ರಿಟಿ ಬೈ ಪರ್ಫಾರ್ಮಿಂಗ್ ರೆಗ್ಯುಲರ್ ಕ್ವಾಲಿಟಿ ಚೆಕ್ಸ್ ಆ್ಯಂಡ್ ಎರರ್ ಕರೆಕ್ಷನ್. ಸೊ ಏನೋ ಪ್ರಾಬ್ಲಮ್ಸ್ ಇದೆಯೋ ಅದನ್ನ ಸಾಲ್ವ್ ಮಾಡಬೇಕು. ಸೊ ನೆಕ್ಸ್ಟ್ ಜನರೇಟ್ ಆ್ಯಂಡ್ ಕಂಪೈಲರ್ ರಿಪೋರ್ಟ್ ಯೂಸಿಂಗ್ ಡೇಟಾ ಅನಾಲಿಸಿಸ್ ಟೂಲ್ಸ್, ಹೌದಾ. ಸೊ ಡೇಟಾ ಅನಾಲಿಸಿಸ್ ಟೂಲ್ ಯೂಸ್ ಮಾಡ್ಕೊಂಡು ನೀವು ರಿಪೋರ್ಟ್ನ ರೆಡಿ ಮಾಡಬೇಕು, ಹೌದಾ. ಸೊ ನೆಕ್ಸ್ಟ್ ಆರ್ಗನೈಸ್ ಆ್ಯಂಡ್ ಮೇಂಟೈನ್ ಎಲೆಕ್ಟ್ರಾನಿಕ್ ಆ್ಯಂಡ್ ಫಿಸಿಕಲ್ ಫೈಲ್ಸ್, ಹೌದಾ. ಸೊ ನೀವು ಸಾಫ್ಟ್ ಕಾಪಿ ಆ್ಯಂಡ್ ಹಾರ್ಡ್ ಕಾಪಿನ ಮೇಂಟೈನ್ ಮಾಡೋ ಚಾನ್ಸಸ್ ವರ್ಕಲ್ಲಿ ಇರಬಹುದು. ಅವ್ರು ಹೇಳಿದ್ದಾರೆ ಸಪೋರ್ಟ್ ದಿ ಟೀಮ್ ಇನ್ ವೇರಿಯಸ್ ಅಡ್ಮಿನಿಸ್ಟ್ರೇಟಿವ್ ಟಾಸ್ಕ್ ಆಸ್ ನೀಡೆಡ್, ಹೌದಾ. ಸೊ ಅಲ್ಲಿ ಟೀಮ್ ಜೊತೆ ನೀಟಾಗಿ ವರ್ಕ್ ಮಾಡ್ಕೊಂಡು ಹೋಗ್ಬೇಕಂತ ಹೇಳಿದ್ದಾರೆ ಅವರು, ಹೌದಾ. ಸೊ ನೆಕ್ಸ್ಟ್ ಕ್ವಶನ್ಸ್ ಏನೇನು ಕೇಳ್ಬೋದಪ್ಪ ಅಂದರೆ ಆದಷ್ಟು ನೀವು ಸೆಲ್ಫ್ ಇಂಟ್ರೊಡಕ್ಷನ್ನ ರೆಡಿ ಮಾಡ್ಕೊಳ್ಳಿ. ವಿತಿನ್ 1 minute or 1.5 ಹೌದಾ, 1.5 minute ಒಳಗಡೆ ನೇಮು, ಎಜುಕೇಷನ್, ಲೊಕೇಶನ್, ಹಾಬೀಸು ಅದರಲ್ಲೇ ಇರಬೇಕು. ಸೊ ಹಾಬೀಸ್ ನೀವು ಗೊತ್ತಿರೋದು ಮಾತ್ರ ಹೇಳಿ, ಸುಮ್ಮನೆ ಯಾವುದಾದ್ರು ಹೇಳೋಕೆ ಹೋಗಬೇಡಿ. ಯಾಕಂದರೆ ನೀವು ಹಾಬೀಸ್ ಕರೆಕ್ಟಾಗಿ ಹೇಳಿದ್ರೆ 100% ಏನಾಗುತ್ತೆ, ನೀವು ಯಾವುದೋ ಒಂದು ಹೇಳ್ತೀರಾ, ಬೇರೆ ಹೇಳ್ತಾರೆ, ಅದ್ರ ಬಗ್ಗೆ ಕ್ವಶನ್ಸ್ ಕೇಳಿದಾಗ ನೀವು ಅದರಲ್ಲಿ ಆನ್ಸರ್ ಮಾಡೋಕ್ಕೆ ಬರಲ್ಲ. ಅವಾಗ ನೀವು ಜಾಬ್ ಕಳ್ಕೊಳ್ಳೋ ಚಾನ್ಸಸ್ ಇರ್ತದೆ. ನಿಮ್ಗೇನು ಹಾಬೀಸ್ ಗೊತ್ತಿದ್ರೆ ಹೇಳಿ, ಇಲ್ಲಪ್ಪ ಐ ಡೋಂಟ್ ಹ್ಯಾವ್ ಎನಿ ಹಾಬೀಸ್ ಅಂತೇಳಿ ಮುಗಿದೋಯ್ತು, ಹೌದಾ. ಸೊ ನೆಕ್ಸ್ಟ್ MS ಆಫೀಸು, ಎಕ್ಸೆಲ್, ವರ್ಡ್ ರಿಲೇಟೆಡ್ ಕ್ವಶನ್ಸ್ನ ಓದ್ಕೊಂಡು ಹೋಗಿ. ಆಮೇಲೆ ಮೇಲ್ ರಿಲೇಟೆಡ್ ಕ್ವಶನ್ಸ್ನು ಓದ್ಕೊಂಡು ಹೋಗಿ. ನೆಕ್ಸ್ಟ್ ವೈ ಟು ಜಾಯಿನ್ ಆಸ್ MIS ಅಸೋಸಿಯೇಟ್ ಅಂತ ಕೇಳ್ಬೋದು, ಹೌದಾ. MIS ಅಸೋಸಿಯೇಟ್ ಆಗಿ ನೀವು ಯಾವುದಕ್ಕೆ ಜಾಯ್ನ್ ಆಗೋಕ್ಕೆ ಇಷ್ಟಪಡ್ತೀರಾ ಅಂತ ಕೇಳ್ತಾರೆ. ಸೊ ನೀವು ಅದ್ರ ರಿಲೇಟೆಡ್ ಜಾಬ್ ರೂಲ್ ರಿಲೇಟೆಡ್ ಸ್ವಲ್ಪ ಡೀಪಾಗಿ ಓದ್ಕೊಂಡು ಹೋಗಿ. ಅವಾಗ ನಿಮ್ಗೆ ಏನಾಗುತ್ತೆ, ಎದಕ್ಕೆ ಜಾಯ್ನ್ ಆಗಬೇಕು ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ, ಹೌದಾ. ಸೊ ನೆಕ್ಸ್ಟ್ ಲರ್ನ್ ಅಬೌಟ್ ಕಂಪ್ನಿ ಬಗ್ಗೆ ತಿಳ್ಕೊಂಡು ಹೋಗಿ. ಯಾವುದೇ ಇಂಟರ್ವ್ಯೂಗೆ ಹೋಗುವಾಗ ಆ ಕಂಪ್ನಿ ಏನು ವರ್ಕ್ ಮಾಡುತ್ತಲ್ಲ ಅದ್ರ ಬಗ್ಗೆ ಸ್ವಲ್ಪ ನಾಲೆಜ್ ತೊಗೊಂಡೋಗಿ. 100% ನಿಮ್ಗೆ ಅದು ಇಂಟರ್ವ್ಯೂಲ್ಲಿ ಕೇಳ್ತಾರೆ, ಹೌದಾ. ಸೊ ನೆಕ್ಸ್ಟ್ ಪ್ರಾಕ್ಟೀಸ್ ಮಾಕ್ ಇಂಟರ್ವ್ಯೂನ ಆದಷ್ಟು ಪ್ರಾಕ್ಟೀಸ್ ಮಾಡಿ. ಇದು ಬೇಕಪ್ಪ ಅಂದರೆ ನೀವು ಯೂಟ್ಯೂಬಲ್ಲಿ ಸಿಗ್ತವೆ, ಸರ್ಚ್ ಮಾಡಿದರೆ 100% ಸಿಗ್ತವೆ. ಇಲ್ಲಪ್ಪ ChatGPT ಇದೆ, ಆಮೇಲೆ ಗೂಗಲ್ ಇದೆ, ಏನು ಬೇಕಾದಿದ್ದಾವೆ ನಿಮಗೆ ಸೋರ್ಸ್ ಸಿಕ್ಕಾಪಟ್ಟಿದ್ದಾವೆ, ಸರ್ಚ್ ಮಾಡ್ಕೊಳ್ಳೋಕ್ಕೆ, ಹೌದಾ. ಸೊ ಆದಷ್ಟನ್ನ ಒಳ್ಳೇದಕ್ಕೆ ಯೂಸ್ ಮಾಡಿ. ಸೊ ನೆಕ್ಸ್ಟು ವರ್ಕ್ ಡಿಸ್ಕ್ರಿಪ್ಷನ್ ಬಂದ್ಬಿಟ್ಟು ರೊಟೇಷನಲ್ ಶಿಫ್ಟ್ ಇರುತ್ತೆ, ನೈಟ್ ಆ್ಯಂಡ್ ಡೇ ಶಿಫ್ಟ್ ಬರ್ಬೋದು. ಆ್ಯಂಡ್ ವೀಕ್ಲಿ 2 days ಆಫ್ ಇರುತ್ತೆ ಆ್ಯಂಡ್ 5 days ವರ್ಕ್ ಇರುತ್ತೆ. ಸೊ ನೆಕ್ಸ್ಟ್ ಕೆರಿಯರ್ ಗ್ರೋತ್ ಅಂತ ಬಂದ್ಬಿಟ್ಟು MIS ಅಸೋಸಿಯೇಟ್ ಅಂತ ಏನಾದರೂ ಜಾಯ್ನ್ ಆದರೆ ಸೀನಿಯರ್ MIS ಆಗ್ಬೋದು, ಟೀಮ್ ಲೀಡರ್ ಆಗ್ಬೋದು, ಮ್ಯಾನೇಜರ್ ಆಗ್ಬೋದು, ಸೀನಿಯರ್ ಮ್ಯಾನೇಜರ್ ಆಗ್ಬೋದು. ವಿತಿನ್ 2 to 3 year ಒಳಗಡೆ ನೀವು ಒಂದು ಒಳ್ಳೆ ಪೊಸಿಷನ್ ಇರ್ಬೋದು, ಹಾರ್ಡ್ ವರ್ಕ್ ಮಾಡಿದರೆ, ಹೌದಾ. ಸೊ ಸ್ಯಾಲ್ರಿ ಆಗಿಲ್ಲಾಂದ್ರೆ ಸೀನಿಯರ್ ಮ್ಯಾನೇಜರ್ ಆದರೆ ಒಂದು ಮಿನಿಮಮ್ 2 to 3 lakhs ಸ್ಯಾಲ್ರಿ ಸಿಗುತ್ತೆ. ಒಂದು ಒಳ್ಳೆ ಲೈಫ್ನ ಲೀಡ್ ಮಾಡ್ಕೊಂಡು ಆರಾಮಾಗಿರ್ಬೋದು. ಯಾವ ಥರ ಅಪ್ಲೈ ಮಾಡಬೇಕಪ್ಪ ಅಂದರೆ ಇದ್ರ ಲಿಂಕ್ ಬೇಕಪ್ಪ ಅಂದರೆ ನನ್ನ ಟೆಲಿಗ್ರಾಮು, ವಾಟ್ಸಪ್ ಗ್ರೂಪಲ್ಲಿ ಜಾಯ್ನ್ ಆದರೆ 100% ನಿಮಗೆ ಈ ಲಿಂಕ್ ಅಲ್ಲಿ ಸಿಗುತ್ತೆ. ನೀವು ಡಿಸ್ಕ್ರಿಪ್ಷನಲ್ಲಿ ನನ್ನ ವಾಟ್ಸಪ್ ಗ್ರೂಪು ಆ್ಯಂಡ್ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಇದೆ, ಹೋಗಿ ಜಾಯ್ನ್ ಆಗಿ. ಇದ್ರ ಅಪ್ಲೈ ಲಿಂಕು ಆ ವಿಡಿಯೋ ಕೆಳಗಡೆನೇ ಇರುತ್ತೆ. ಆದ್ದರಿಂದ ಸೊ ಆದಷ್ಟು ಯಾರು ಅಪ್ಲೈ ಮಾಡ್ತಾರಲ್ಲ ಅವ್ರು ವೇಟ್ ಮಾಡಿ, ಯಾವ ಥರ ಅಪ್ಲೈ ಮಾಡಬೇಕು ಅಂತ ಕೂಡ ತೋರಿಸ್ತೀನಿ. ಸೊ ಇಲ್ಲಿ ನೋಡ್ತಿದ್ದಲ್ಲ ಲೋಡಿಂಗ್ ಆಗ್ತಿದೆ, ವೇಟ್ ಮಾಡಿ. ಸರ್ವರ್ ಸ್ವಲ್ಪ ಸ್ಲೋ ಇದೆ, ಹೌದಾ. ಸೊ ಡೇಟಾ ಎಂಟ್ರಿ ಆ್ಯಂಡ್ MIS ಅಸೋಸಿಯೇಟ್ ಅಂತೇಳಿ ಪೋಸ್ಟಿಗೆ ಕಾಲ್ ಮಾಡ್ತಿದ್ದಾರೆ.
ಇನ್ನೂ 8 ದಿನ ಟೈಮ್ ಇದೆ. ಆದಷ್ಟು ಬೇಗ ನಿಮ್ಮ ಫ್ರೆಂಡ್ಸಿಗೆ ಹೇಳಿ ಅಪ್ಲೈ ಮಾಡ್ಕೊಳ್ಳಿ. ಬೆಂಗಳೂರಲ್ಲಿ ಲೊಕೇಶನ್ ಇರೋದು. ಸೊ ಅಪ್ಲೈ ಮಾಡಬೇಕಪ್ಪ ಅಂದರೆ ಕ್ವಿಕ್ ಅಪ್ಲೈ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ನಿಮ್ಮ ರೆಸ್ಯೂಮ್ ಎಲ್ಲ ಅಪ್ಲೈ ಮಾಡೋ ಬರುತ್ತೆ. ಅದೆಲ್ಲ ನೀಟಾಗಿ ನೋಡ್ಕೊಂಡು ನೀವು ರೆಸ್ಯೂಮ್ನ ಕ್ರಿಯೇಟ್ ಮಾಡ್ಕೊಂಡು ಅಪ್ಲೈ ಮಾಡ್ಕೊಳ್ಳಿ. ಯಾರು ಅಪ್ಲೈ ಮಾಡ್ತಾರೋ ಅವ್ರಿಗೆ ಆಲ್ ದ ಬೆಸ್ಟ್ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಯಾರೋ ಫಸ್ಟ್ ಟೈಮ್ ನಾನು ನೋಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ಸ್ಟಾಗ್ರಾಮ್ ಹೋದರೆ ಫಾಲೋ ಮಾಡ್ಕೊಳ್ಳಿ. ಸೊ ಇಲ್ಲಿ ನೋಡ್ತಿದ್ರಲ್ವ, ಸೊ ಪ್ರತಿಯೊಂದು ನಿಮ್ಮ ಡೀಟೇಲ್ಸ್ನ ಎಂಟ್ರಿ ಮಾಡಿಬಿಟ್ಟು ಆ್ಯಂಡ್ ಲೊಕೇಶನ್ ಎಂಟ್ರಿ ಮಾಡಿಬಿಟ್ಟು ನಿಮ್ಮ ರೆಸ್ಯೂಮ್ನ ಅಪ್ಡೇಟ್ ಮಾಡಿ ಎಂಟ್ರಿ ಮಾಡಿ. ಯಾಕಂದರೆ ಶಾರ್ಟ್ ಲಿಸ್ಟ್ ಆಗಬೇಕಪ್ಪ ಅಂದರೆ ರೆಸ್ಯೂಮ್ ಶಾರ್ಟ್ ಲಿಸ್ಟು ಮಾಡ್ತಿರ್ತಾರೆ. ಈಗೆಲ್ಲ AI ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ನಿಮ್ಮ ರೆಸ್ಯೂಮ್ನ ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಮೊದಲಿನ ಥರ ನಿಮ್ಮ ಪೇಪರ್ AIನ ನಿಮ್ಮ ರೆಸ್ಯೂಮ್ನೆಲ್ಲ ನೋಡ್ಕೋತ ಕೂತ್ಕೊಳ್ಳಲ್ಲ. ಸೊ AI ಮುಖಾಂತರ ಏನು ಮಾಡ್ತಾರೆ, ಆ ಜಾಬ್ಗಳು ತಕ್ಕಂಗೆ ಕ್ವಶನ್ಸ್ನ ಅದು ಕೊಟ್ಟಿರ್ತಾರೆ. ಆ ಜಾಬ್ಗಳು ತಕ್ಕಂಗೆ ನೀವೇನಾದ್ರು ರೆಸ್ಯೂಮ್ ಇರಲಿಲ್ಲ ಅಂದರೆ 100% ಏನಾಗುತ್ತೆ, ನಿಮ್ಮದು ಅಲ್ಲೇ ರಿಜೆಕ್ಟ್ ಆಗುತ್ತೆ. ಆದ್ದರಿಂದ ಆ ಜಾಬ್ಗಳು ಏನಿದೆಯಲ್ಲ ಅದಕ್ಕೆ ತಕ್ಕಂಗೆ ನೀವು ChatGPT ಇದೆ, ಅದು 100% ನೀವು ಕೊಡಿದ್ರೆ ಅದು ನೀವು ಆ ರಿಲೇಟೆಡ್ ತಕ್ಕಂಗೆ ರೆಸ್ಯೂಮ್ ಕೊಡಿದರೆ 100% ಕ್ರಿಯೇಟ್ ಮಾಡಿಕೊಡುತ್ತೆ. ಅದು ನಿಮ್ಗೆ ಹೆಲ್ಪ್ ಆಗುತ್ತೆ, ಹೌದಾ? ಸೊ ಆ ಥರ ಹೆಲ್ಪ್ ಮಾಡ್ಕೊಳ್ಳಿ ಯಾವುದೇ ಒಂದು ಸೋರ್ಸ್ ಇದ್ರು. ಸೊ ಯಾರು ಅಪ್ಲೈ ಮಾಡ್ತಾರೋ ಅವ್ರಿಗೆ ಆಲ್ ದ ಬೆಸ್ಟ್ ಹೇಳ್ತಾ ಈ ವಿಡಿಯೋನ ಏನು ಮಾಡ್ತಾ ಇದ್ದೀನಿ. ಇದೇ ಥರ ಜೆನ್ಯೂನ್ ಆಗಿರೋ ಜಾಬ್ ಅಪ್ಡೇಟ್ಸ್ ಬೇಕಪ್ಪ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಕೊಳ್ಳಿ.